ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ರೋಸ್ಲಿನ್ ಹರ್ಷಿಕಾ ಬಳಿ ತಾನು ಮಾರ್ಷಲ್ನನ್ನ ನೋಡಲು ಹೋಗುವುದಾಗಿ ಹೇಳಿದಾಗ ಅದಕ್ಕೆ ಹರ್ಷಿಕಾ ಅವಳನ್ನ ಕಿಂಡಲ್ ಮಾಡ್ತಿದ್ಲು. ಇದಕ್ ಮೇಲೆಯೂ ಇಲ್ಲಿ ನಿಂತ್ರೆ ನನ್ನನ್ನ ಇವಳು ಬಿಡಲ್ಲ, ಕಿಂಡಲ್ ಮಾಡಿಯೇ ಕೊಂದ್ಬಿಡ್ತಾಳೆ ಎಂಬುದನ್ನ ತಿಳ್ಕೊಂಡು ವೇಗವಾಗಿ ಅಲ್ಲಿಂದ ಹೊರಟು ಹೋಗಿದ್ಲು. ಅಯ್ಯೋ, ಹೀಗೆ ಒಂಟಿಯಾಗಿ ಹೋಗುವುದು ಒಂಥರ ಅನ್ನಿಸ್ತಿದೆಯಲ್ಲ, ಇವಾಗ ಏನ್ ಮಾಡೋದು ಎಂದು ಉಗುರು ಕಚ್ಚುತ್ತಾ ಹರ್ಷಿಕಾ ಯೋಚಿಸ್ತಾ ಕೂತಿದ್ಲು. ಅಶಿಮಾ ಎಂದು ಹಿಂದಿನಿಂದ ಒಂದು ಗಂಭೀರವಾದ ಧ್ವನಿ ಕೇಳಿಸ್ತು. ಆ ಧ್ವನಿಗೆ ಅವಳ ಮುಖ ಹೂವಿನಂತೆ ಅರಳಿ ಹೋಗಿತ್ತು. ಅರಳಿದ ಮುಖದೊಂದಿಗೆ ಧ್ವನಿ ಬಂದ ದಿಕ್ಕಿನತ್ತ ತಿರುಗಿ ನೋಡಿದ್ಲು. ಅಲ್ಲಿ ನಿಂತಿದ್ದು ಬೇರೆ ಯಾರೂ ಅಲ್ಲ, ಅಶಿ ಅವರ ತಂದೆ ತಾಯಿ. ಅದನ್ನ ಕಂಡು ಅವಳು ತುಂಬಾ ಆಶ್ಚರ್ಯಪಟ್ಲು. ಇವತ್ತಿನ ಕಾರ್ಯಕ್ರಮಕ್ಕೆ ತಾಯಿ ಬರ್ತಾರೆ ಎಂಬುದು ಗೊತ್ತಿತ್ತು. ಆದ್ರೆ ತಂದೆ ಬಳಿ ಬರುವಂತೆ ಹೇಳಿದ್ದಕ್ಕೆ ಒಂದು ಮುಖ್ಯವಾದ ಬಿಸ್ನೆಸ್ ಮೀಟಿಂಗ್ ಇದೆ ಮಗಳೇ, ಹಾಗಾಗಿ ನನ್ನಿಂದ ಬರಲು ಇವತ್ತು ಆಗೋದಿಲ್ಲ, ಬೇಜಾರ್ ಮಾಡ್ಕೋಬೇಡ ಎಂದು ಕಾರಣ ಹೇಳಿ ಅವಳು ತಳ್ಳಿ ಹಾಕ್ಬಿಟ್ಟಿದ್ರು. ಹರ್ಷಿಕಾಗೆ ಮನ್ಸ್ಗೆ ಸ್ವಲ್ಪ ಬೇಸರವಾಗಿತ್ತು. ತನ್ ಬಳಿ ಬರಲ್ಲ ಎಂದು ಹೇಳ್ಬಿಟ್ಟಿದ್ರು. ಈಗ ಬಂದಿರುವ ತಂದೆಯನ್ನ ನೋಡಿದ್ಕೆ ಮನ್ಸಿಗೆ ತುಂಬಾ ಸಂತೋಷವಾಗಿ ಕುಣಿದಾಡ್ಬಿಟ್ಲು. ಅವ್ರನ್ನ ನೋಡುತ್ತಾ ಅಪ್ಪ ಎಂದು ಕಿರ್ಚುತ್ತಾ ಅವರ ಬಳಿ ಓಡಿ ಹೋದ್ಲು. ಅವರನ್ನ ಅಪ್ಪಿಕೊಂಡು ತನ್ನ ಮಗಳನ್ನ ತಾನು ಅಪ್ಪಿಕೊಂಡ್ರು. ಏನಮ್ಮ, ಅಪ್ಪ ಬರಲ್ಲ ಅಂತ ಅನ್ಕೊಂಡಿದ್ಯಾ ಮಗಳೇ ಎಂದು ಅವರು ತಲೆಯನ್ನ ಸವರುತ್ತಾ ಕೇಳಿದ್ರು. ಅವರನ್ನ ನೋಡ್ದವಳು, ಹೌದು, ನೀವೇ ತಾನೇ ಹೇಳಿದ್ರಿ ಮುಖ್ಯವಾದ ಬಿಸ್ನೆಸ್ ಮೀಟಿಂಗ್ ಇದೆ, ಅದರಿಂದ ನನ್ನಿಂದ ಬರಲು ಆಗಲ್ಲ ಅಂತ. ಇವಾಗೇನು ದಿಢೀರ್ ಅಂತ ನೀವು ಬಂದ್ರೆ ನನ್ಗೆ ಆಶ್ಚರ್ಯ ಆಗದೆ ಇರುತ್ತಾ ಅಪ್ಪ ಎಂದು ಹರ್ಷಿಕಾ ಸುಳ್ಳು ಮನಸ್ಸಿನಿಂದ ಮುಖ ಇಟ್ಕೊಂಡು ಕೇಳ್ತಿದ್ಲು. ಅವಳ ಕೆನ್ನೆಯನ್ನ ಹಿಡಿದು ಮುದ್ದಾಗಿ ಗೀಚಿದವರು, ಅದು ಸುಮ್ನೆ ನಿನ್ಗೆ ಹೇಳಿದ್ದು ಅಮ್ಮ, ನಿನ್ಗೆ ಸರ್ಪ್ರೈಸ್ ಕೊಡೋಣ ಅನ್ನೋದಿಕ್ಕೋಸ್ಕರಾನೇ ನಿನ್ಗೆ ಹೇಳದೆ ಇಲ್ಲಿಗೆ ನಾನ್ ಬಂದಿದ್ದು. ಆಕ್ಚುಲಿ ಹಾಗೆ ನಾನ್ ಇವತ್ತು ಬಿಸ್ನೆಸ್ ಮೀಟಿಂಗ್ ಏನು ಇರ್ಲಿಲ್ಲ. ಹಾಗೆ ಇದ್ರು ನನ್ ಮಗಳಿಗಿಂತ ನನ್ಗೆ ಬಿಸ್ನೆಸ್ ಮುಖ್ಯನಾ ಹೇಳು ಎಂದು ಅವರು ಹೇಳಲು ಆದವಿಯೋ, ಸಾಕ್ ಸಾಕು, ಅಪ್ಪ ಮಗಳು ಸೇರ್ಬಿಟ್ರೆ ಇವತ್ತು ದಿನ ಪೂರ್ತಿ ನಿಂತು ಮಾತನಾಡ್ತಲೇ ಇರ್ತೀರಾ, ಬನ್ನಿ ಎಂದು ಹರ್ಷಿ, ನೀನು ಸ್ಪೀಚ್ಗೆ ರೆಡಿ ಆದ್ಯಾ ಇಲ್ವಾ, ಟೈಮ್ ಆಗ್ತಾನೆ ಇದೆ ನೋಡು, ಇನ್ನು ಇಲ್ಲಿ ನಿಂತು ನೀನ್ ಏನ್ ಮಾಡ್ತಿದೀಯಾ ಎಂದು ಆದವಿ ಕೇಳಿದರು. ಇವಾಗಷ್ಟೇ ನನ್ನ ಕ್ಲಾಸ್ ಇನ್ಚಾರ್ಜ್ ನಾನ್ ಗೆಸ್ಟ್ ಇನ್ವೈಟ್ ಮಾಡೋದಕ್ಕಾಗಿ ಕೈಗೆ ಬೊಕ್ಕೆ ಕೊಟ್ಟು ಹೋದ್ರು ಅಮ್ಮ. ರೋಸ್ಲಿನ್ ಇವಾಗಷ್ಟೇ ಇಲ್ಲಿಂದ ಹೋದ್ಲು, ಅದಕ್ಕೆ ನಾನು ಹೊರಡೋಣ ಅಂತ ನೋಡ್ತಿದ್ದೆ, ಅಷ್ಟ್ರಲ್ಲೇ ನೀವು ಬಂದ್ಬಿಟ್ರಿ ಎಂದು ತನ್ನ ತಾಯಿಗೆ ಮರು ಉತ್ತರ ಕೊಟ್ಲು. ಸರಿಯಮ್ಮ, ನಾನು ಹೊರಡ್ತೇನೆ, ನೀವಿಬ್ರು ಆಟೋಟೋರಿಯಂನಲ್ಲಿ ಹೋಗಿ ಕುಳಿತುಕೊಳ್ಳಿ, ನಾನು ಪ್ರೋಗ್ರಾಮ್ ಮುಗಿಸ್ಕೊಂಡು ಬಂದ್ಬಿಡ್ತೀನಿ ಎಂದು ಹೇಳಿ ಅವರಿಂದ ಬೀಳ್ಕೊಟ್ಟು ಹೊರಗೆ ಹೋದ್ಲು. ವಾಸುದೇವನ್ ಮತ್ತು ಆದವಿ ಆಡಿಟೋರಿಯಂನೊಳಗೆ ಹೋದ್ರು. ವಾಸುದೇವನ್ ಬಂದು ನಿಲ್ತಾರೆ ಎಂದು ನಿರೀಕ್ಷಿಸಿದ ಪ್ರಿನ್ಸಿಪಲ್ ಸರ್, ವೆಲ್ಕಮ್, ನೀವ್ ಬರ್ತೀರಾ ಅಂತ ನಂಗೆ ಹೇಳಲೇ ಇಲ್ವಲ್ಲ, ಹೇಳಿದ್ರೆ ನಿಮ್ಗಾಗಿ ಕೂಡ ಒಂದ್ ವೇದಿಕೆನ ನಾನು ಅರೇಂಜ್ ಮಾಡ್ತಿದ್ನಲ್ಲ. ಒಂದು 5 ಮಿನಿಟ್ಸ್ ಕೂತ್ಕೊಳ್ಳಿ ಸರ್, ಅಷ್ಟರಲ್ಲೇ ನಾನು ಇನ್ನೊಂದು ಚೇರ್ನ ವೇದಿಕೆ ಮೇಲೆ ಅರೇಂಜ್ ಮಾಡ್ಬಿಡ್ತೀನಿ ನಿಮ್ಗಾಗಿ ಪ್ಲೀಸ್ ಎಂದು ಆತಂಕದಿಂದ ವಾಸುದೇವನ್ ಬಳಿ ಪ್ರಿನ್ಸಿಪಾಲ್ ಕೇಳ್ಕೊತಿದ್ರು. ನಾನು ಇಲ್ಲಿ ಬಿಸ್ನೆಸ್ ಮ್ಯಾನ್ ಆಗಿ ಬಂದಿಲ್ಲ ಸರ್, ನನ್ನ ಮಗಳ ಅಪ್ಪನಾಗಿ ನಾನು ಬಂದಿರೋದು. ನನ್ನ ಮಗಳು ವೇದಿಕೆ ಮೇಲೆ ನಿಂತು ಮಾತನಾಡುವುದನ್ನ ನಾನು ಕೇಳಬೇಕು ಇಲ್ಲಿ. ನಾನ್ ಇಲ್ಲೇ ಕೂತು ನೋಡಿದ್ರೆ ಮಾತ್ರ ನನ್ನ ಮನಸ್ಸಿಗೆ ನೆಮ್ಮದಿ ಆಗೋದು. ನೀವ್ ನನ್ನ ಬಗ್ಗೆ ಚಿಂತೆ ಮಾಡಬೇಡಿ, ಈವೆಂಟ್ನ ಅರೇಂಜ್ಮೆಂಟ್ಸ್ ಎಲ್ಲ ನೋಡ್ಕೊಳ್ಳಿ ಹೋಗಿ ಎಂದು ಉದಾರತೆಯಿಂದ ಹೇಳಿದ ವಾಸುದೇವನ್ ಅವರು ತನ್ನ ಪತ್ನಿಯೊಂದಿಗೆ ಹೋಗಿ ಮುಂದಿನ ಸೀಟಿನ ಕಾಲಿನ ಮೇಲೆ ಕಾಲು ಹಾಕಿಕೊಂಡು ಕುಳಿತುಕೊಂಡ್ರು. ರಾವಣನನ್ನ ಸ್ವಾಗತಿಸುವುದಕ್ಕಾಗಿ ಹರ್ಷಿಕಾ ಹೊರಗೆ ಹೋಗಿ ಪ್ರವೇಶದ ದ್ವಾರದಲ್ಲಿ ನಿಂತಿದ್ಲು. ರಾವಣನ ಜಾಗ್ವಾರ್ ಕಾರು ಅಲ್ಲಿ ಬಂದು ನಿಂತಿತು. ಬಾಗಿಲನ್ನ ತೆಗೆದುಕೊಂಡು ಗಂಭೀರವಾಗಿ ಇಳಿದು ನಿಂತ ರಾವಣನನ್ನ ಕಾಲೇಜಿನಲ್ಲಿದ್ದ ಎಲ್ಲ ಹುಡುಗಿರು ಬಾಯ್ ಬಾಯ್ ಬಿಟ್ಕೊಂಡು ಸೈಟ್ ಹೊಡೆಯುತ್ತಿದ್ರು. ಹರ್ಷಿಕಾವೋ ಸಾಧಾರಣವಾಗಿ ತನ್ನ ಮುಖವನ್ನ ಇಟ್ಕೊಂಡು ಅವನನ್ನ ಅರಳಿದ ಮುಖದೊಂದಿಗೆ ಸ್ವಾಗತಿಸಲು ಪ್ರಿನ್ಸಿಪಲ್ ವೇಗವಾಗಿ ಮುಂದೆ ಹೋದವರು, ವೆಲ್ಕಮ್ ಟು ಅವರ್ ಕಾಲೇಜ್ ಮಿಸ್ಟರ್ ಆರ್ ವಿ ಸರ್, ನೀವು ಬಂದಿದ್ದಕ್ಕೆ ತುಂಬ ಸಂತೋಷ ಆಯಿತು, ಒಳಗಡೆ ಬನ್ನಿ ಎಂದು ಅವನಿಗೆ ಹ್ಯಾಂಡ್ ಶೇಕ್ ಮಾಡಿ ಒಳಗಡೆ ಆಹ್ವಾನಿಸಿದ್ರು. ಹರ್ಷಿಕಾ ಅವನ ಮುಂದೆ ಹೋಗಿ ನಗುಮುಖದಿಂದ ನಿಂತವಳು, ವೆಲ್ಕಮ್ ಸರ್ ಎಂದು ಪುಷ್ಪಗುಂಚವನ್ನ ಅವನ ಕೈಗೆ ಕೊಟ್ಟಳು. ಅಷ್ಟೊತ್ತು ನಿರ್ಲಕ್ಷ್ಯದಿಂದಲೂ ಅಹಂಕಾರದಿಂದಲೂ ನಿಂತಿದ್ದವನು ಹರ್ಷಿಕಾವನ್ನ ನೋಡಿದ ತಕ್ಷಣವೇ
ಸಂಪೂರ್ಣವಾಗಿ ಫ್ಲಾಟ್ ಆಗ್ಬಿಟ್ಟನು. ಅವಳನ್ನ ಹೇಗೆ ಹುಡುಕಿ ಹಿಡಿಯೋದು ಅಂತ ಯೋಚಿಸುತ್ತಿದ್ದವನಿಗೆ ಅವಳೇ ತನ್ನ ಕಣ್ಮುಂದೆ ಬಂದು ನಿಲ್ಲುತ್ತದೆ ಎಂದು ನೆನಪು ಮಾಡಿಕೊಂಡು ಸಂತೋಷದಿಂದ ತುಂಬಿ ಹೋದಂತಾಯಿತು ಅವನ ಮನಸ್ಸು. ಹರ್ಷಿಕಾ ಬಹಳ ಹೊತ್ತಿನಿಂದ ಅವನ ಮುಂದೆ ಬೊಕೆಯನ್ನ ಚಾಚಿದಂತೆಯೇ ನಿಂತಿದ್ಲು. ರಾವಣನು ಅವಳನ್ನೇ ಇಟ್ಟ ಕಣ್ಣು ಮುಚ್ಚದೆ ನೋಡ್ತಿದ್ದನು. ಕೂಲರ್ಸ್ ಹಾಕಿಕೊಂಡಿದ್ದರಿಂದ ಅವನು ಅವಳನ್ನ ರಸಿಕತೆಯಿಂದ ನೋಡ್ತಿರುವುದು ಅವಳಿಗೆ ತಿಳಿಯುತ್ತಿರಲಿಲ್ಲ. ಆದರೆ ಚೈತ್ರನ್ಗೆ ಅವನ ಈ ನಡವಳಿಕೆ ಹೊಸದಾಗಿ ಕಾಣ್ತು. ಅವನ ಹೆಗಲಿಗೆ ಡಿಕ್ಕಿ ಹೊಡೆದವನು, ಲೇ, ಆ ಹುಡುಗಿ ಎಷ್ಟು ಹೊತ್ತಿನಿಂದ ಹೂ ಚಾಚ್ಕೊಂಡು ನಿಂತಿದ್ದಾಳೆ, ನೀನು ಸುಮ್ಮನೆ ಇದೆಯಲ್ಲೋ, ತಗೊಳ್ಳೋ ಮೊದಲು ಅದನ್ನ ಎಂದು ಮೃದುವಾದ ಧ್ವನಿಯಲ್ಲಿ ರಾವಣನಿಗೆ ಹೇಳ್ದ. ಅಪ್ಪ ಇವಾಗಷ್ಟೇ ಪ್ರಜ್ಞೆಗೆ ಬಂದವನು ಅವಳ ಕೈಯಲ್ಲಿದ್ದ ಪುಷ್ಪಗೊಂಚವನ್ನ ಅವಳ ಮುಖವನ್ನೇ ನೋಡುತ್ತಾ ಈಸ್ಕೊಂಡ. ಥ್ಯಾಂಕ್ ಯು ಎಂದು ಹೇಳಲು ಹರ್ಷಿಕಾ ಪ್ರತಿಯಾಗಿ ಒಂದು ಕಿರುನಗೆಯನ್ನ ಬೀರ್ತಾಳೆ. ಚೈತ್ರನ್ಗೆ ಅದನ್ನ ಕೇಳಿ ತಲೆ ಸುತ್ತಿದಂತಾಯಿತು. ಅಷ್ಟೊತ್ತು ಹರ್ಷಿಕಾವನ್ನೇ ಇಟ್ಟು ಮುಚ್ಚದೆ ನೋಡುತ್ತಿದ್ದ ಚೈತ್ರನ್ ಅವಳು ರಾವಣನ ಮುಂದೆ ಬೊಕ್ಕೆ ಚಾಚಿದಾಗಲೂ ಅವನು ಈಸ್ಕೊಳ್ಳದೆ ಇರುವುದನ್ನ ಕಂಡು ಅವನ ಬೆನ್ನಿಗೆ ತಟ್ಟಿದನು. ಏನೋ ಚೈತ್ರನ್ಗೆ ಅವಳನ್ನ ನೋಡಿದ ತಕ್ಷಣವೇ ತುಂಬ ಇಷ್ಟವಾಗಿ ಹೋಯಿತು. ಆದರೆ ಆ ಇಷ್ಟ ಬಹಳ ಹೊತ್ತು ಇರುತ್ತಾ ಎಂದು ಕೇಳಿದರೆ ಅದು ಪ್ರಶ್ನಾರ್ಥಕ ಚಿಹ್ನೆಯೇ. ರಾವಣ ಅಂದು ಹರ್ಷಿಕಾ ಫೋಟೋ ಕಳುಹಿಸಿ ಅವಳ ಬಗ್ಗೆ ವಿವರಗಳನ್ನು ಕಲೆ ಹಾಕಲು ಹೇಳುವಾಗ ಚೈತ್ರನ್ ಕೆಲಸದ ಒತ್ತಡದಿಂದ ಆ ಫೋಟೋ ನೋಡದೆಯೇ ತನ್ನ ಡಿಟೆಕ್ಟಿವ್ ಸ್ನೇಹಿತನಿಗೆ ಕಳಿಸ್ಬಿಟ್ಟಿದ್ದನು. ಅದಕ್ಕಾಗಿ ಇವತ್ತು ರಾವಣ ಹೇಳಿದ ಹುಡುಗಿ ಹರ್ಷಿಕಾ ತಾನೆ ಎಂಬುದು ಅವನಿಗೆ ತಿಳಿಯದೆ ಹೋಯಿತು. ಪ್ರವೇಶ ದ್ವಾರದ ಪಕ್ಕದಲ್ಲಿ ನಿಂತಿದ್ದ ಮೊನಾಲಿಗಂತೂ ರಾವಣನನ್ನ ನೋಡಿದ ತಕ್ಷಣವೇ ಅವನ ಪರ್ಸನಾಲಿಟಿಗೆ ಬಿದ್ದೇ ಹೋದ್ಲು. ಈಗಾಗಲೇ ರಾವಣ ಕೋಟ್ಯಾಧಿಪತಿ ಎಂದು ತಿಳಿದಿದ್ದರಿಂದ ಅವಳಿಗೆ ಅವನ ಅಂದವೂ ಸೇರಿ ಕಿಚ್ಚು ಹಚ್ಚಲು ಹೇಗಾದ್ರೂ ಮಾಡಿ ಅವನನ್ನ ಪಡೆದೇ ತೀರಬೇಕು ಎಂಬ ನಿರ್ಧಾರಕ್ಕೆ ಆಗಲೇ ಬಂದೇ ಬಿಟ್ಟಿದ್ಲು. ನಂತರ ಹರ್ಷಿಕಾ ಅಲ್ಲಿಂದ ಸರಿದು ಹೋಗಿ ರಾವಣ ಪ್ರಿನ್ಸಿಪಾಲ್ ಜೊತೆ ಆಡಿಟೋರಿಯಂನೊಳಗೆ ಪ್ರವೇಶಿಸಿದನು. ತನ್ನ ಗೆಳತಿ ಒಂಟಿಯಾಗಿ ಹೋಗೋದನ್ನ ನೋಡಿ ರೋಸ್ಲಿನ್ ಅವಳ ಜೊತೆ ಆಗೆ ಹೋದ್ಲು. ಹರ್ಷಿ, ಸ್ಟೇಜ್ಗೆ ಇವಾಗ ನೀನು ಹೋಗ್ಬೇಕಣೆ, ಈ ಟೈಮ್ನಲ್ಲಿ ನೀನು ಎಲ್ಲಿಗೆ ಹೋಗ್ತಿದೀಯಾ ಎಂದು ಕೇಳ್ತಾ, ಅದು ಏನಿಲ್ಲ ಕಣೆ, ಸೀರೆ ಸ್ವಲ್ಪ ಮಕ್ಕರ್ ಮಾಡ್ತಿದೆ. ಒಂದು ವೇಳೆ ಸ್ಟೇಜ್ ಹತ್ತಿದ ಮೇಲೆ ಸೀರೆ ಭಂಗ ತಂದುಬಿಟ್ರೆ ತುಂಬ ಕಷ್ಟ ಆಗಿಬಿಡುತ್ತೆ ಅಲ್ವಾ, ಅದಕ್ಕೆ ಅದರೊಳಗಾಗಿ ನಾನು ವೇಗವಾಗಿ ಹೋಗಿ ಸ್ವಲ್ಪ ಸೀರೆ ಅಡ್ಜಸ್ಟ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಹೆಂಗು ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದಕ್ಕೆ ಇನ್ನೂ ಟೈಮ್ ಇದೆ ಅಲ್ವಾ, ಅದರೊಳಗಾಗಿ ನಾನು ಬಂದ್ಬಿಡ್ತೀನಿ ಕಣೆ ಎಂದು ಹೇಳಿದವಳು ಓಟದ ನಡಿಗೆಯಲ್ಲಿ ಸೀರೆಯನ್ನು ಎತ್ತಿ ಇಟ್ಕೊಂಡು ವಾಶ್ರೂಮ್ ಕಡೆಗೆ ಓಡ್ಲು. ರೋಸ್ಲಿನ್ ಅವಳ ಹಿಂದೆ ಹೋದವಳು, ಸರಿ ಕಣೆ, ನಾನು ಬರ್ತೀನಿ ನಿನಗೆ ಹೆಲ್ಪ್ ಮಾಡೋದಿಕ್ಕೆ, ನಾನು ಬಂದರೆ ಬೇಗನೆ ಸೀರೆ ಉಟ್ಕೊಂಡು ಮುಗಿಸ್ಬೋದು ಎಂದು ಹೇಳಿದವಳು ಅವಳ ಜೊತೆ ಹೋಗಿ ಅವಳಿಗೆ ಸೀರೆ ಉಡಲು ಸಹಾಯ ಮಾಡಿ ಹೊರಗೆ ಬಂದ್ಲು. ಆ ಹೊತ್ತಿಗೆ ಎಲ್ಲಿಂದಲೋ ಬಂದ ಒಬ್ಬಳು ಹರ್ಷಿಕಾ ಹಿಂದೆ ಹೋಗಿ ಅವಳ ಸೀರೆಯ ಹಿಂಭಾಗವನ್ನ ಒಂದು ಚಾಕುವಿನಿಂದ ಅರಿದು ಬಿಟ್ಟು ವೇಗವಾಗಿ ಓಡಿ ಹೋದ್ಲು. ಅದಕ್ಕೆ ಗಾಬರಿಯಾದ ಹರ್ಷಿ, ರೋಸ್ಲಿ ಎಂದು ಕಿರುಚಲು ತನ್ನ ಗೆಳತಿಯ ಧ್ವನಿ ಕೇಳಿ ಹೆದರಿದವಳು, ಏನಮ್ಮ ಆಯಿತು ಎಂದು ಕೇಳಿದ್ಲು. ಒಂದು ಹುಡುಗಿ ಬಂದು ನನ್ನ ಸೀರೆ ಹರಿದ್ಬಿಟ್ಟು ಹೊರಟೋದ್ಲು ಕಣೆ ಎಂದು ಕಣ್ ತುಂಬಿಕೊಂಡು ಹೇಳಿದ್ಲು. ಅದನ್ನ ಕೇಳಿ ರೋಸ್ಲಿನ್ಗಂತೂ ಗಾಬರಿಯಾಗಿ ಹೋಯಿತು. ಏನು ಹೇಳ್ತಿದೀಯಾ, ಸೀರೆ ಹರಿದ್ಬಿಟ್ಲಾ, ಯಾರೇ ಅವಳು ಎಂದು ಕೋಪದಿಂದ ರೋಸ್ಲಿನ್ ಯಾರಿದನ್ನ ಮಾಡಿದ್ದು ಎಂದು ಸುತ್ತಮುತ್ತ ನೋಡ್ತಾ ಇದ್ಲು. ಇವಾಗ ಕೋಪ ಮಾಡ್ಕೊಳ್ಳುವ ಸಮಯ ಇದಲ್ಲ ಕಣೆ, ನಾನು ಬೇರೆ ಸ್ಟೇಜ್ಗೆ ಹೋಗಲೇಬೇಕು, ಆದರೆ ಸೀರೆ ಬೇರೆ ಹೀಗಾಗಿ ಹೋಗಿದೆಯಲ್ಲ, ಇವಾಗ ನಾನು ಏನು ಮಾಡಲಿ ಎಂದು ಹರ್ಷಿಕಾ ಕಣ್ಣುಗಳಿಂದ ಒಂದು ಹನಿ ಕಣ್ಣೀರು ಬೇರೆ ಹೊರಗೆ ಬರ್ತಾ ಇತ್ತು. ಸರಿ, ನೀನು ಹೀಗೆ ಬಾರೆ, ಸೀರೆ ಯಾವ ಮಟ್ಟಕ್ಕೆ ಡ್ಯಾಮೇಜ್ ಆಗಿದೆ ಅಂತ ನಾನು ಒಂದ್ಸಲ ನೋಡ್ತೀನಿ ಎಂದು ಅವಳನ್ನು ಮರೆಮಾಚುವಂತೆ ಒಂದು ಮರೆಯಾದ ಜಾಗಕ್ಕೆ ಕರ್ಕೊಂಡೋದ್ಲು ರೋಸಿ. ಅವಳ ಸೀರೆಯನ್ನು ಪರೀಕ್ಷಿಸಲು ನೋಡಿದಾಗ ಹಿಂಭಾಗದಲ್ಲಿ ಪೂರ್ತಿಯಾಗಿ ಹರಿದೋಗಿತ್ತು. ಬ್ಲೌಸ್ ಕೂಡ ಸೇರಿ ಹರಿದಿದ್ದರಿಂದ ಅವಳ ಬೆಳ್ಳನೆಯ ದೇಹ ಅರ್ಧದಷ್ಟು ಹೊರಗೆ ಕಾಣಿಸ್ತಾ ಇತ್ತು. ಏಯ್, ಸೀರೆ ಪೂರ್ತಿ ಹರಿದು ಹೋಗಿದೆ ಕಣೆ, ಮ್ಯಾಮ್ ಇವಾಗಷ್ಟೇ ಕಾಲ್ ಮಾಡಿ ಹೇಳಿದ್ರು, ಪ್ರೋಗ್ರಾಮ್ ಇನ್ 15 ಮಿನಿಟ್ಸ್ನಲ್ಲಿ ಸ್ಟಾರ್ಟ್ ಆಗುತ್ತಂತೆ, ಇವಾಗ ಏನೇ ಮಾಡೋದು ಎಂದು ರೋಸ್ಲಿನ್ ಗಾಬರಿಯಿಂದ ಕೇಳಿದ್ಲು. ಇವರು ಗಾಬರಿ ಆಗುವುದನ್ನೆಲ್ಲ ಮರದ ಹಿಂದೆ ನಿಂತು ನೋಡ್ತಿದ್ದ ಮೊನಾಲಿಗಂತೂ ಅವಳು ಮಾಡಿದ ಕೆಲಸಕ್ಕೆ ವಿಜಯದ ನಗು ತುಂಬ ಮೂಡ್ ಬರ್ತಾ ಇತ್ತು. ಈ ಮೋನಾನ ಯಾರಿಂದಲೂ ಸೋಲಿಸಲು ಸಾಧ್ಯವಿಲ್ಲ ಕಣೆ, ನನ್ನ ಜಾಗದಲ್ಲಿ ನೀನು ಇರಬಹುದು ಅಂದ್ಕೊಂಡೆ ಅಲ್ವಾ, ಇವಾಗ ನೀನು ಹೇಗೆ ಇಲ್ಲಿಂದ ಹೊರಗೆ ಬರ್ತೀಯಾ ಅಂತ ನಾನು ನೋಡ್ತೀನಿ ಕಣೆ
ಇವತ್ತು ವೆಲ್ಕಮ್ ಸ್ಪೀಚ್ ಕೊಡಲು ನಾನೇ ಹೋಗ್ತಿರೋದು ನೋಡು ಎಂದು ದ್ವೇಷದಿಂದ ಅಂದ್ಕೊಂಡವಳು ಅಲ್ಲಿಂದ ತನ್ನ ಗೆಳತಿಯರೊಂದಿಗೆ ಆಡಿಟೋರಿಯಂಗೆ ಪ್ರವೇಶಿಸಿದಳು. ತನ್ನ ಗೆಳತಿಯನ್ನ ಇಟ್ಕೊಂಡು ಹರ್ಷಿಕಾ ಸೀರೆಯನ್ನ ಅರ್ಸಿದ್ದು ಮೊನಾಲಿ ತಾನೆ. ಹರ್ಷಿಕಾ ಇವತ್ತು ಖಂಡಿತ ಕಾರ್ಯಕ್ರಮದಲ್ಲಿ ಭಾಗವಹಿಸಬಾರ್ದು ಎಂಬುದಕ್ಕಾಗಿಯೇ ಕಣೆ ಅವಳು ಇಂತಹ ಒಂದು ಕೆಳಮಟ್ಟದ ಕೆಲಸವನ್ನ ಮಾಡಿರೋದು ಆ ಮೊನಾಲಿ ಎಂದು ಮಾತನಾಡ್ಕೊಳ್ತಿದ್ರು. ಈ ಕಡೆ ಕಾರ್ಯಕ್ರಮವನ್ನ ಪ್ರಾರಂಭಿಸುವ ಸಮಯ ಹತ್ತಿರವಾಗ್ತಿತ್ತು. ಹರ್ಷಿಕಾ ಕ್ಲಾಸ್ ಟೀಚರ್ ಅವಳನ್ನ ಹುಡುಕುತ್ತಾ ನಿಂತಿದ್ರು. ಅವಳ ಬಳಿ ಹೋದ ಪ್ರಿನ್ಸಿಪಲ್, ಹರ್ಷಿಕಾ ಎಲ್ಲೋದ್ರು? ಅವಳನ್ನ ಇನ್ನೂ ಕಾಣಿಸ್ತಿಲ್ವಲ್ಲ, ಬೇಗ ಅವಳನ್ನ ಬರಲ್ ಹೇಳಿ, ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಬೇಕು ಅಲ್ವಾ ಎಂದು ಅವರು ಅವಸರ ಪಡಿಸಲು, ಸರ್ ಅವಳು ಎಲ್ಲಿ ಹೋದ್ಲು ಅಂತ ತಿಳಿತಿಲ್ಲ ಸರ್, ನಾನು 10 ನಿಮಿಷದಿಂದ ಅವಳನ್ನ ಹುಡುಕ್ತಲೇ ಇದ್ದೇನೆ, ಅವಳು ಎಲ್ಲೂ ಕಾಣಿಸ್ತಾನೇ ಇಲ್ಲ ಎಂದು ಹರ್ಷಿಕಾ ಕ್ಲಾಸ್ ಟೀಚರ್ ಆತಂಕದಿಂದ ಹೇಳ್ತಿದ್ರು. ಓ ಶಿಟ್, ಏನಮ್ಮ ಇದು, ಏನು ಕೆಲಸ ಮಾಡಿ ಇಟ್ಟಿದ್ದೀರಾ ನೀವುಗಳು? ಇವಾಗ ಅವಳು ಬಂದು ವೆಲ್ಕಮ್ ಸ್ಪೀಚ್ ಕೊಟ್ಟರೆ ತಾನೇ ನಮ್ಮಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಲು ಸಾಧ್ಯ. ಈ ಸಮಯದಲ್ಲಿ ಆ ಹುಡುಗಿ ಎಲ್ಲಿ ಹೋಗ್ಬಿಟ್ಲೋ ಎಂದು ಅವರು ಕೋಪದಿಂದ ಕಿರ್ಚ್ತಾ ಇದ್ರು. ಮೊನಾಲಿ ಯಾವುದೇ ತಳಮಳವಿಲ್ಲದೆ ಅಲ್ಲಿ ಬಂದು ನಿಂತವಳು, ಇದಕ್ಕೆ ತಾನೇ ಸರ್ ನಾನು ಆಗಲೇ ಹೇಳಿದ್ದು ನಾನೇ ವೆಲ್ಕಮ್ ಸ್ಪೀಚ್ ಕೊಡ್ತೀನಿ ಅಂತ. ಎಷ್ಟು ಮುಖ್ಯವಾದ ಜವಾಬ್ದಾರಿಯನ್ನು ನೀವು ಅವಳಿಗೆ ಕೊಟ್ಟಿದ್ರಿ, ಆದರೆ ಅವಳು ಒಂಚೂರು ಜವಾಬ್ದಾರಿ ಇಲ್ಲದೆ ಎಲ್ಲೋ ಹೊರಟೋಗಿದ್ದಾಳೆ ನೋಡಿ ಸರ್. ಇವಾಗ ಏನು ಮಾಡ್ತಿದ್ದೀರಾ ಸರ್ ನೀವು ಎಂದು ಮೊನಾಲಿ ಸುಳ್ಳು ಬೇಸರ ಪಡುವಂತೆ ಹೇಳ್ದಿದ್ಲು. ಪ್ರಿನ್ಸಿಪಲ್ ಹಣೆ ಉಜ್ಜಿಕೊಳ್ಳುತ್ತಾ ಟೆನ್ಷನ್ನಲ್ಲಿ ನಿಂತಿದ್ರು. ಇದೇ ತನಗಿರುವ ಸಮಯ ಎಂದುಕೊಂಡ ಮೊನಾಲಿ, ಸರ್ ನೀವು ಪರ್ಮಿಷನ್ ಕೊಟ್ಟರೆ ನಾನು ಬೇಕಾದರೆ ವೆಲ್ಕಮ್ ಸ್ಪೀಚ್ ಕೊಡಲಾ ಸರ್? ಆಲ್ರೆಡಿ ನಾನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೇನೆ, ಆದ್ದರಿಂದ ಇವಾಗ ನನಗೆ ಯಾವುದೇ ತೊಂದರೆ ಇಲ್ಲ ಸರ್ ಎಂದು ಅವರನ್ನು ಓರೆಗಣ್ಣಿನಿಂದ ನೋಡುತ್ತಲೇ ಕೇಳಿದ್ಲು. ಇವಾಗ ಬೇರೆ ದಾರಿ ಇಲ್ದಿದ್ರಿಂದ ಓಕೆ, ನೀವೇ ಇದನ್ನು ಮ್ಯಾನೇಜ್ ಮಾಡಿ. ಇವಾಗ ಮೊದಲು ಸ್ಟೇಜ್ಗೆ ಹೋಗಿ, ನಾನು ಮಿಸ್ಟರ್ ಆರ್ ವಿ ಸರ್ ಅವರನ್ನು ಕರ್ಕೊಂಡು ಬರ್ತೀನಿ, ನೀವು ಹೋಗಿ ಎಂದವರು ರಾವಣನನ್ನು ಕರೆದುಕೊಂಡು ಹೋಗಲು ಹೊರಡಲು ಮೊನಾಲಿಯ ವಿಜಯದ ನಗುವಿನೊಂದಿಗೆ ವೇದಿಕೆ ಹತ್ತಿದಳು. ಮೈಕ್ ಮುಂದೆ ನಿಂತವಳು ಒಂದು ಅಹಂಕಾರದ ನೋಟ ನೋಡುತ್ತಾ ನಿಂತಿದ್ದ ಸಮಯ ಅದು. ಅಲ್ಲಿಗೆ ವೇಗವಾಗಿ ಮತ್ತೆ ಬಂದ ಪ್ರಿನ್ಸಿಪಲ್, ಮೊನಾಲಿ ನೀವು ಸ್ಟೇಜ್ ಬಿಟ್ಟು ಕೆಳಗೆ ಇಳಿದು ಹೊರಟೋಗಿ, ಹರ್ಷಿಕಾ ಬಂದಿದ್ದಾಳೆ, ಅವಳೇ ಸ್ಪೀಚ್ ಕೊಡಲಿ ಎಂದು ಹೇಳಿ ಮತ್ತೆ ಹೊರಟೋದ್ರು. ಮೊನಾಲಿ ಅವರು ಹೇಳಿದ್ದನ್ನು ಕೇಳಿ ಫುಲ್ ಆಘಾತಕ್ಕೆ ಒಳಗಾಗೋದ್ಲು. ಹರ್ಷಿಕಾವನ್ನ ಹುಡುಕಲು ಅವಳು ರಾವಣನ ಜೊತೆ ವೇದಿಕೆಯತ್ತ ನಡ್ಕೊಂಡು ಜೊತೆಯಲ್ಲೇ ಬರ್ತಾ ಇದ್ಲು. ಮುಂದುವರೆಯುವುದು ಮುಂದಿನ ಭಾಗದಲ್ಲಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.